ನನ್ಗೆ ಶೀತ ಆಗಿ ಜ್ವರ ಬಂದು ಕ್ಲಿನಿಕಲ್ ಕುತ್ಕೊಂಡು ನರಳುತ್ತಿದ್ರು. ಹೊರಗಡೆ ಸಂತೆಯಲ್ಲಿ ಕಲ್ಲಂಗಡಿ ಹಣ್ಣು ಎಲ್ಲ ಐತೆ ಅಂತ ಹುಡುಕ್ತಿದ್ದೆ. ನಾನು ಈ ಮಂತ್ ಅಲ್ಲಿ ಒಳ್ಳೊಳ್ಳೆ ಟ್ರಿಪ್ ಮಾಡ್ಬಿಟ್ಟು ನನ್ನ ಫಾಲೋವರ್ಸಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ಮೇಲೆ ಯಾರ್ ಕಣ್ ಬಿತ್ತೋ ಏನೋ ಗೊತ್ತಿಲ್ಲ, ಅಷ್ಟರಲ್ಲಿ ನಂಗೆ ಹುಷಾರಿಲ್ದಂಗ್ ಆಯ್ತು. ಅದಕ್ಕೆ ನಮ್ಮಮ್ಮ ಶನಿವಾರ ಸಂತೆ ಬೇರೆ ಐತಲ್ಲ, ಹಂಗೆ ಕ್ಲಿನಿಕ್ ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ನನ್ನನ್ನ ಕ್ಲಿನಿಕ್ ಅಲ್ಲಿ ಕೂರಿಸಿ ಸಂತೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರು. ಜ್ವರ ಬಂದಿದ್ರು ನಂಗೆ ಕಲ್ಲಂಗಡಿ ಹಣ್ಣು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ನಮ್ಮ ಅಮ್ಮನ್ ಕೇಳಿದ್ರೆ ಮಕ್ಕುಗಿಸ್ಕೊಳೋದಂತೂ ಗ್ಯಾರಂಟಿ. ಅದಕ್ಕೆ ಕೇಳಲಿಲ್ಲ, ಡಾಕ್ಟರ್ ಹತ್ರ ಅಚ್ಚುಕಟ್ಟಾಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಚೀಟಿ ಇಸ್ಕೊಂಡೆ. ಅಷ್ಟರಲ್ಲಿ ನಮ್ಮಮ್ಮ ಮುಕ್ಕಾಲ್ ಭಾಗ ಸಂತೆ ಎಲ್ಲ ಮಾಡ್ಬಿಟ್ಟಿದ್ರು. ಹಂಗಾಗಿ ನಾನು ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತರೋಣ ಅಂತ ಹೋದೆ. ಈ ಮಾತ್ರೆಗಳನ್ನೆಲ್ಲ ನೋಡ್ತಿದ್ರೆ ನಂಗೆ ವಿಷದ ತರ ಫೀಲ್ ಆಗುತ್ತೆ. ಅವ್ರು ಕೊಟ್ಟಿರೋದ್ರಲ್ಲಿ ಅರ್ಧ ಮಾತ್ರೆ ತಗೊಂಡು ಈ ಕಡೆ ಖಾರ ಮಂಡಕ್ಕಿ ತಗೊಂಡ್ ಹೋಗೋಣ ಅಂತ ಬಂದೆ. ಸಂತೆ ಅಂದ್ಮೇಲೆ ಖಾರ ಮಂಡಕ್ಕಿ ತಗೊಂಡ್ ಹೋಗ್ಲೇಬೇಕು, ಇಲ್ಲಾಂದ್ರೆ ಸಂತೆ ಅನ್ಸೋದೇ ಇಲ್ಲ. ಖಾರ ಮಂಡಕ್ಕಿ ಜೊತೆ ಊದಿಗಡ್ಡಿ ತಗೊಂಡ್ ಈ ಕಡೆ ಬಂದ್ರೆ ನನ್ ಫಾಲೋವರ್ಸ್ ಇಬ್ರು ಸಿಕ್ಕಿ ಮಾತಾಡ್ತಿದ್ರು. ಇನ್ ಕೆಲವೊಬ್ರು ನನ್ ಮುಖ ನೋಡಿ ಅವ್ರವರೇ ಮಾತಾಡ್ಕೊಂಡು ಹೋಗ್ತಿದ್ರು. ಇದನ್ನೆಲ್ಲ ನೋಡಿದಾಗ ನಂಗಂತೂ ತುಂಬಾ ಖುಷಿ ಆಗ್ತಿತ್ತು. ಆಮೇಲೆ ದಿನಸಿ ಅಂಗಡಿ ಕಡೆ ಹೋದೆ. ಸ್ವಲ್ಪ ಕಾಳು ಬೇಳೆ ಎಲ್ಲ ತಗೊಂಬ ಅಂತ ನಮ್ಮಮ್ಮ ಹೇಳಿತ್ತು. ಹಂಗಾಗಿ ತಗೊಂಡು ನಮ್ಮಮ್ಮ ಇರೋ ಹತ್ರ ಹೋದ್ರೆ ಬ್ಯಾಗ್ ಎಲ್ಲ ಫುಲ್ ಆಗಿತ್ತು. ನನ್ನ ಗಂಟಲಲ್ಲಿ ಸ್ವಲ್ಪ ಕಿಚ್ ಕಿಚ್ ಕಾಣ್ತಾ ಇದೆ. ಯಾರು ಬೇಜಾರಾಗ್ಬೇಡ್ರಿ, ವಾಯ್ಸು ಚೆನ್ನಾಗಿಲ್ಲ ಅಂತ, ಸ್ವಲ್ಪ ಕೋಲ್ಡ್ ಆಗಿದೆ. ಹಂಗಾಗಿ ಆಟೋ ಹತ್ಕೊಂಡು ಮನೆ ಕಡೆ ಹೋದ್ವಿ. ಮತ್ತೆ ಭೇಟಿಯಾಗುವ. ಬಾಯ್.